ಈ ದೇಶಾದ್ಯಂತ ಇದ್ದಿದ್ದ ಸರ್ಕಾರಿ ಶಾಲೆ, ಖಾಸಗಿ ಮಾಧ್ಯಮ ಅನ್ನೋದೇ ಇಲ್ಲದಿರುವಂತ ಕಾಲದಲ್ಲಿ ಅನಿವಾರ್ಯತೆ ವಿದ್ಯಾರ್ಹತೆ ಅನ್ನೋದೇ ಅನಿವಾರ್ಯತೆ ಆಗಿತ್ತು. ಊಟ ತಿಂಡಿ ಹಣ ಕಾಸು ಅನ್ನುವಂತ ಕಾಲಘಟ್ಟದಲ್ಲಿ ವಿದ್ಯೆ ಮರೆತಂತ ಜನರ ಮಧ್ಯದಲ್ಲಿ ವಿದ್ಯೆ ಎಷ್ಟು ಅತ್ಯವಶ್ಯಕ ಅಂತ ತೋರಿಸ್ಕೊಟ್ಟಂತ ಕಾಲದಲ್ಲಿ ಆ ಶಾಲೆಗಳಿಗೆ ಪೋಷಕರೇ ತಮ್ಮ ಮಕ್ಕಳಿಗೆ ಸೇರಿಸುವಂತ ಕಾಲಘಟ್ಟ. ಮತ್ತೊಂದು ಕಾಲಘಟ್ಟ ಏನ್ ಬಂತು, ನಾವು ಓದಿಲ್ಲ ನಮ್ಮ ಮಕ್ಕಳಾದ್ರೂ ಓದ್ಲಿ ಅಂತ ಜನ ಓದ್ಸಕ್ ಪ್ರಾರಂಭ ಮಾಡಿದ್ರು. ವಿದ್ಯಾರ್ಹತೆ ಬಂದಾಗ ಜನರೊಳಗೆ ಪೈಪೋಟಿ ಬಂತು, ನಾವು ಕಾಂಪಿಟೇಷನ್ ಮಾಡ್ಬೇಕು, ಇನ್ನೂ ಚೆನ್ನಾಗಿ ಓದಿಸ್ಬೇಕು ಅಂತ ಹೇಳಿ ಖಾಸಗಿ ವಲಯದಿಂದ ಒಂದು ವಿದ್ಯಾರ್ಹತೆಯನ್ನು ಕಸಿದುಕೊಳ್ಳುವಂತ ಒಂದು ಕೆಲಸ ಮಾಡಿದಾಗ ಜನ ಮಾರು ಹೋಗ್ತಾರೆ ಇಂಥ ಒಂದು ಕಾಲಘಟ್ಟದಲ್ಲಿ. ಈ ಒಂದು ಎರಡು, ಯಾಕಂತ ಹೇಳಿದ್ರೆ ಖಾಸಗಿ ಶಾಲೆಗೆ ದುಡ್ಡಿಲ್ಲದೆ ಆಗೋದಿಲ್ಲ. ನನಗೆ ಆಸೆ ಇದೆ, ನಮ್ಮ ಬಹಳಷ್ಟು ಬಡ ಕುಟುಂಬದವರಿಗೆ ಆಸೆ ಇರುತ್ತೆ, ನನ್ನ ಮಗನಿಗೆ ಓದಿಸ್ಬೇಕು, ಒಂದ್ ಒಳ್ಳೆ ಮಾಧ್ಯಮದಲ್ಲಿ ಅವನಿಗೂ ಮುಂದೆ ತರಬೇಕು, ನನ್ನ ಮಗನು ಇಂಗ್ಲಿಷ್ ಮಾತಾಡ್ಬೇಕು. ಆದ್ರೆ ಅಲ್ಲಿರುವಂತ ನಿಯಮಾವಳಿಗೆ ನಾವು ಏನ್ ಮಾಡಕ್ಕೂ ಕಳ್ಸಕ್ ಆಗೋದಿಲ್ಲ. ಕೆಲವೊಂದು ಜನ ಖಾಸಗಿ ಶಾಲೆ ಕಡೆ ಮುಖ ಮಾಡಿದ್ರು ಅಲ್ಲಿನ ಇರುವಂತಹ ನಿಯಮಾವಳಿಗಳಿಗೆ ನಾವು ಹೋಗಕ್ಕಾಗೋದಿಲ್ಲ. ಕೆಲವರು ಹೋಗ್ಬೇಕು ಅಂತ ಆಸೆ ಇರುತ್ತೆ, ಅವರಿಗೆ ಸರ್ಕಾರಿ ಶಾಲೆ ಮೇಲೆ ಇರುವಂತಹ ಅವಿನಾಭಾವ ಸಂಬಂಧ, ಪ್ರೀತಿ, ವಿಶ್ವಾಸ, ನಾನು ಓದಿ ಶಾಲೆ ಒಳಗೆ ನನ್ನ ಮಗ ಓದ್ಬೇಕು, ನಾನ್ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕಳಿಸಿದ್ದೀನಿ, ನನ್ನ ಮಗನೂ ಕಳಿಸ್ಬೇಕು ಅನ್ನುವಂತ ಒಂದು ಆಸೆ ಆಕಾಂಕ್ಷೆಯಲ್ಲಿ ಅವರು ಆ ಕಡೆ ಖಾಸಗಿ ಶಾಲೆ ನೋಡದೆ ವಿದ್ಯಾಭ್ಯಾಸ ಕೊಡಿಸ್ತಾ ಇರ್ತಾರೆ. ಇಂಥ ಕಾಲಘಟ್ಟದಲ್ಲಿ ಯಾವ ತರ ಬಂದ್ಬಿಟ್ಟಿದೆ ಅಂದ್ರೆ ಪೈಪೋಟಿ ಬಂದ್ಬಿಡ್ತು. ಈಗ ಒಂದು ಮಗು SLC ತನಕ ನನ್ನ ಮಗನಿಗೆ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿಸಿ ಫಸ್ಟ್ ಇಯರ್ ಹೋದಾಗ ಆಟೋಮೆಟಿಕ್ಲಿ ಅಲ್ಲಿ ಭಾಷೆ ಚೇಂಜ್ ಆಗುತ್ತೆ, ಆಂಗ್ಲ ಮಾಧ್ಯಮ ಬೇಕಾಗುವಂತ ಅನಿವಾರ್ಯತೆ ಒದಗತ್ತೆ. ಅವಾಗ ನನಗಿರುವಂತ ಅವಿನಾಭಾವ ಸಂಬಂಧ ನನ್ನ ಮಗನಿಗೆ ಕೈ ಕೊಡ್ತಾ ಇದೆ. ಈ ಒಂದು ಕಾಲಘಟ್ಟದಲ್ಲಿ ಈ ಆಂಗ್ಲ ಮಾಧ್ಯಮ ಎಷ್ಟು ಅನಿವಾರ್ಯತೆ ಅಂತ ಹೇಳಿದ್ರೆ, ಇದೊಂದು ಮಕ್ಕಳಿಗೆ ಬೇಕಾಗಿರೋ ಸಾಮಾನ್ಯ ಒಂದು ಕಾಲಘಟ್ಟದಲ್ಲಿ ಶಿಕ್ಷಕರು ಒಂದು ಪೋಷಕರೇ ಶಾಲೆ ಕಳಿಸ್ತಾ ಇದ್ರು. ಆಮೇಲೆ ಸಂಘ ಸಂಸ್ಥೆಯವರು ಒಂದು ಹೋರಾಟ ಮಾಡಿದ್ರು, ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ ಅಂತ ಹೇಳಿ. ನೆರವೇರಿಲ್ಲ. ಈಗ ಕಾಲಘಟ್ಟ ಯಾವ ತರ ಬಂದಿದೆ ಅಂತ ಹೇಳಿದ್ರೆ, ಸರ್ಕಾರಿ ಶಾಲಾ ಶಿಕ್ಷಕರು ಉಳಿಸ್ಕೊಳ್ಬೇಕಾದ ಅನಿವಾರ್ಯತೆಗೆ ಬಂದು ಒದಗಿದ್ದಾರೆ. ಈಗ ನಮಗೆ ಸರ್ಕಾರಿ ಶಾಲೆ ಉಳಿಸ್ಕೋಬೇಕಂತ ಅನಿವಾರ್ಯತೆ ಇಲ್ಲ. ಈಗ ಎಲ್ಲಿಗೆ ಬಂದಿದೆ, ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಶಾಲೆ ಉಳಿಸ್ಕೊಂಡೇ ಇದ್ರೆ ಅವ್ರ ಹುದ್ದೆಗೆ ಕತ್ತು ಬರುವಂತ ಕಾಲ ಬಂದಿದೆ. ಇದೊಂದು ಎಂತ ವಿಪರ್ಯಾಸ ಅಂತ ಹೇಳಿದ್ರೆ, ಯಾವಾಗ ನಾವು ಅದಕ್ಕೆ ಹೋರಾಟ ಮಾಡಬೇಕಿತ್ತು, ಯಾವಾಗ ನಾವು ಅದ್ರ ಹಿಂದೆ ಬೀಳ್ಬೇಕಿತ್ತು, ಆ ಕಾಲಘಟ್ಟದಲ್ಲಿ ಎಲ್ಲರೂ ಮೈಮರೆತರು. ಪೋಷಕರು ಮೈಮರೆತು, ಶಿಕ್ಷಕರು ಮೈಮರೆತು, ಸಿಸ್ಟಮ್ ಮೈಮರಿತು, ಆಡಳಿತ ಮಂಡಳಿ, ಸರ್ಕಾರ, ಎಲ್ಲರೂ ಇದಕ್ಕೆ ಕಾರಣಕರ್ತರಾಗ್ತಾರೆ. ಯಾಕಂತ ಹೇಳಿ ಖಾಸಗಿ ಶಾಲೆ ಯಾರು ನಡೆಸ್ತಾ ಇದ್ದಾರೆ? ದೊಡ್ಡ ದೊಡ್ಡ ಉದ್ಯಮಿಗಳು, ಸಚಿವರು, ರಾಜಕೀಯದಲ್ಲಿರುವವರು, ದುಡ್ಡಿರೋರು. ಅವ್ರು ಆಸೆನೆ ಪಡೋದಿಲ್ಲ ಸರ್ಕಾರಿ ಶಾಲೆ ಉಳಿಲಿ ಅಂತ ಹೇಳಿ. ಸರ್ಕಾರಿ ಶಾಲೆ ಉಳಿದ್ರೆ ಖಾಸಗಿ ಶಾಲೆ ಅಳಿಯತ್ತೆ ಅನ್ನೋದೇ ಇದು ಮೂಲ ಉದ್ದೇಶ ಆಗಿರುತ್ತೆ. ಹಾಗಾಗಿ ಇಂಥ ಒಂದು ಕಾಲಘಟ್ಟದಲ್ಲಿ ಯಾವುದೇ ಎಲ್ಲಾ ಸರ್ಕಾರದ ಒಂದು ಹೋರಾಟ ಇದೆ. ಇದಕ್ಕಿಂತ ಮುಂಚೆ ಬಂದಂತ ಸರ್ಕಾರಗಳು ಸರ್ಕಾರಿ ಉಳಿಲಿ ಅಂತ KPS ಶಾಲೆ ಅಂತ ಅಂದಾಜಲ್ಲಿ ಮಾಡಿದ್ರು. ಪ್ರತಿಯೊಂದು ಹಂತದಲ್ಲಿ ಒಂದು ಬದಲಾವಣೆ ಬರ್ತಾ ಇದೆ. ಆದ್ರೆ ಈಗ ಬಂದ